ನೋಡಿ, ನುಗ್ಗೆ ಮರದ ಟೊಂಗೆಯನ್ನು ಕಡಿದಿದ್ದು ಎಲೆ ಮತ್ತು ಹೂವನ್ನು ತೆಗಿತಾ ಇರೋದು ನೋಡಿ. ಇವರು ಎಷ್ಟು ವರ್ಷ ಆಗಿತ್ತು ನೆಟ್ಟು? ಇದು 6-7 ವರ್ಷ ಆಗಿತ್ತಲ್ಲ. ಅದೇ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿರುತ್ತೆ. ಅದೇ ನಿಮ್ಮದು ಅವಾಗಿಲ್ಲ, ಅವರೆಕಾಯಿ ಬೆಳೆದಿದ್ರಲ್ಲ, ಅವರೆಕಾಯಿಗೆ ವಿಡಿಯೋ ಮಾಡಿದ್ದೆ. ಹಾಂ, ಅದೇ ಇದೆಲ್ಲ ಹೆಲ್ದಿಯಾಗಿ ಸಿಗುವಂಥದ್ದೆಲ್ಲ ಮಾಡಿದರೆ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು ಇದು. ಇದರದ್ದು ಬೇಸಿಗೆಲಿ ಪುಡಿನೂ ಮಾಡಿ ಇಟ್ಕೊಳ್ತಾರೆ. ಹಾಂ, ಮೊರಿಂಗ ಇದ್ರ ಪುಡಿ ಅಂತೇಳಿ ಒಳ್ಳೇದಂತೆ ಇದು. ಮೈಸೂರಿನಲ್ಲಿ ಮಗಳ ಮನೆ ಪಕ್ಕದಲ್ಲಿರುವ ಈ ನುಗ್ಗೆ ಸೊಪ್ಪನ್ನು ಸಂಗ್ರಹಿಸಿ ತಂದಾಯಿತು ನೋಡಿ. ಇದು ನುಗ್ಗೆ ಈ ರೀತಿಯಾಗಿ ಕೊಯ್ದ ಕೂಡಲೇ ಈ ನುಗ್ಗೆ ಸೊಪ್ಪನ್ನು ಬಿಡಿಸಿಟ್ಟುಕೊಂಡರೆ ದಂಟಿನಿಂದ ಬೇರ್ಪಡಿಸುವುದು ಸುಲಭವಾಗುತ್ತದೆ. ಇಲ್ಲವಾದಲ್ಲಿ ಮರುದಿನ ಈ ಎಲೆಗಳು ಉದುರಿ ದಂಟಿನೊಡನೆ ಬೆರೆತು ಬೇರ್ಪಡಿಸುವುದು ಕಷ್ಟವಾಗುತ್ತದೆ. ಈ ರೀತಿಯಾಗಿ ಬಿಡಿಸಿದ ಈ ನುಗ್ಗೆ ಸೊಪ್ಪಿನಿಂದ ನಾನು ರುಚಿಕರವಾದ ಮಸಾಲೆ ಅಥವಾ ಸಾಂಬಾರು ಥರ ಮಾಡೋದನ್ನು ತೋರಿಸ್ತೀನಿ. ಇದರ ಜೊತೆಗೆ ನಾನಿಲ್ಲಿ ನನ್ನ ಅತ್ತಿಗೆ ಮನೆಯಲ್ಲಿಯೇ ಬೆಳೆದಂತಹ ಅಲಸಂದೆ ಕಾಳುಗಳನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ನೆನೆಸದೆ ಯಾವ ರೀತಿಯಾಗಿ ಹುರಿದು ಮಾಡಬಹುದು ಅಂತ ನೋಡೋಣ ಬನ್ನಿ. ಈ ರೀತಿಯಾಗಿ ಅದರಲ್ಲಿರುವ ಧೂಳನ್ನು ಒಂದು ಟವೆಲ್ನಲ್ಲಿ ಒರೆಸಿಕೊಂಡು ಒಂದು ಕುಕ್ಕರ್ ಪಾತ್ರೆಗೆ ಹಾಕಿ ಸ್ವಲ್ಪ ಕೆಂಪಗಾಗುವಂತೆ ಹುರಿದುಕೊಳ್ಳಬೇಕು. ನಾನಿಲ್ಲಿ ಹುರಿದಿದ್ದು ಸ್ವಲ್ಪ ಜಾಸ್ತಿ ಆಯಿತು, ಆದ್ದರಿಂದ ರುಚಿಯು ಸ್ವಲ್ಪ ಭಿನ್ನವಾಗಿತ್ತು. ಈ ರೀತಿಯಾಗಿ ಕೆಂಪಗಾಗುವ ತನಕ ಹುರಿದುಕೊಂಡರೆ ಸಾಕು. ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳಬೇಕಾಗುತ್ತದೆ. ನಂತರ ಇದಕ್ಕೆ ಆರಿದ ಮೇಲೆ ನೀರನ್ನು ಸೇರಿಸಿ 3 ಸೀಟಿಯಾಗುವ ತನಕ ಬೇಯಿಸಿಕೊಳ್ಳಿ. ಅಲಸಂಡೆಯನ್ನು ನೆನೆಸಿ ಬೇಯಿಸಿ ಮಾಡಿದರೂ ರುಚಿಯಾಗಿರುತ್ತದೆ, ಆದರೆ ಹುರಿದು ಮಾಡಿದ ರುಚಿಯೇ ಭಿನ್ನವಾಗಿರುತ್ತದೆ. ಈ ರೀತಿಯಾಗಿ ಅಲಸಂಡೆ ಕಾಳುಗಳನ್ನು ಹುರಿದುಕೊಂಡು ಕುಕ್ಕರ್ನಲ್ಲಿ ಬೇಯಿಸಿಕೊಳ್ಳಿ. ಮಸಾಲೆಗಾಗಿ ಕೊತ್ತಂಬರಿ ಬೀಜ, ಸಾಸಿವೆ, ಮೆಂತ್ಯ, ಜೀರಿಗೆ ಮತ್ತು ಒಣಮೆಣಸನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರಿದುಕೊಳ್ಳಿ. ಹುರಿದ ಮಸಾಲೆಯನ್ನು ಆರಲು ಬಿಡಿ. ಹಾಗೆಯೇ ಈ ನುಗ್ಗೆ ಸೊಪ್ಪನ್ನು ಬಿಡಿಸಿದ್ದಾಗಿದ್ದರಿಂದ ಇದಕ್ಕೆ ನೀರನ್ನು ಹಾಕಿ ತೊಳೆದುಕೊಳ್ಳಿ. ಈ ಸೊಪ್ಪಿನಲ್ಲಿ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಬೇಕಾಗಿರುವ ಎಲ್ಲ ಅಂಶಗಳು ಇರುವುದರಿಂದ ಇದನ್ನು ವಾರಕ್ಕೆ ಒಮ್ಮೆಯಾದರೂ ಉಪಯೋಗಿಸಿದರೆ ತುಂಬ ಒಳ್ಳೆಯದು. ಹಾಗೆಯೇ ಸಿಹಿ ಮೂತ್ರ ರೋಗಿಗಳಿಗೆ ದಿವ್ಯ ಔಷಧವೆಂದು ಹೇಳುತ್ತಾರೆ. ಇದನ್ನು ತೊಳೆದ ನಂತರ ನೀರು ಆರುವ ತನಕ ಸ್ವಲ್ಪ ಹುರಿದುಕೊಳ್ಳಿ. ನಂತರ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಹುರಿದುಕೊಂಡರೆ ಇದರ ಕಹಿ ಅಂಶವು ಕಡಿಮೆಯಾಗುತ್ತದೆ. ಈ ಸೊಪ್ಪು ಕಹಿ ಅಂಶವನ್ನು ಹೊಂದಿದ್ದರೂ ತಿನ್ನಲು ಒಂಥರ ರುಚಿಯಾಗಿರೋದ್ರಿಂದ ಮತ್ತು ಆರೋಗ್ಯಕರವಾಗಿರೋದ್ರಿಂದ ಇದನ್ನು ಅಡುಗೆಗಳಲ್ಲಿ ಉಪಯೋಗಿಸಲೇಬೇಕು. ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಕೊಂಡು ಹಸಿ ವಾಸನೆ ಹೋಗುವ ತನಕ ಹುರಿದುಕೊಂಡು ನೀರನ್ನು ಸೇರಿಸಿ ಬೇಯಿಸಿಕೊಳ್ಳಿ. ನಂತರ ಸ್ವಲ್ಪ ರುಚಿಗೆ ಬೆಲ್ಲವನ್ನು ಹಾಕಿಕೊಂಡರೆ ಇದರ ಸಾಂಬಾರು ಅಥವಾ ಮಸಾಲವು ತುಂಬ ರುಚಿಯಾಗಿರುತ್ತದೆ. ನಂತರ ಆರಿದ ಮಸಾಲೆಯನ್ನು ಒಂದು ಮಿಕ್ಸರ್ ಪಾತ್ರೆಗೆ ಹಾಕಿಕೊಂಡು ಹುಣಸೆಹಣ್ಣು ಮತ್ತು ಹಸಿ ತೆಂಗಿನ ತುರಿಯನ್ನು ಸೇರಿಸಿ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಈ ರುಬ್ಬಿದ ಮಸಾಲೆಯನ್ನು ಬೇಯುತ್ತಿರುವ ಈ ನುಗ್ಗೆ ಸೊಪ್ಪಿಗೆ ಹಾಕಿ ಕುದಿಸಿಕೊಳ್ಳಿ. ಹಾಗೆ ಕುದಿಯುತ್ತಿರುವಾಗ ನಾವು ಬೇಯಿಸಿಟ್ಟುಕೊಂಡ ಅಲಸಂಡೆ ಕಾಳನ್ನು ಹಾಕಿ ತಕ್ಕಷ್ಟು ನೀರನ್ನು ಹಾಕಿ ಕುದಿಸಿದರೆ ಆರೋಗ್ಯಕರವಾದ ರುಚಿಕರವಾದ ನುಗ್ಗೆ ಸೊಪ್ಪಿನ ಮಸಾಲೆಯು ಸಿದ್ಧವಾಗುತ್ತದೆ. ನೋಡಿ, ಈ ರೀತಿಯಾಗಿ ಮೆತ್ತಗೆ ಬೆಂದಿದೆ. ನಾನು ಹುರಿದಿದ್ದು ಸ್ವಲ್ಪ ಜಾಸ್ತಿ ಆದ್ದರಿಂದ ನೋಡಲು ಬಣ್ಣವು ಬೇರೆಯಾಗಿದೆ. ಇಷ್ಟೊಂದು ಹುರಿಯಬೇಕಾಗಿಲ್ಲ. ಕಾಳುಗಳನ್ನು ನೆನೆಸದೆ ಈ ರೀತಿಯಾಗಿ ಮಸಾಲೆಯಲ್ಲಿ ಉಪಯೋಗಿಸಿದರೆ ವಿಭಿನ್ನ ರುಚಿಯನ್ನು ಕೊಡುತ್ತದೆ. ಈ ರೀತಿಯಾದ ಸಾಂಬಾರು ಅಥವಾ ಮಸಾಲೆಯನ್ನು ನೀವು ಮಾಡಿ ನೋಡಿ. ಬಿಸಿ ಬಿಸಿ ಅನ್ನದ ಜೊತೆಗೆ ಸೇವಿಸಿ ಹೇಗಿತ್ತು ಅನ್ನೋದನ್ನು ತಿಳಿಸೋಕೆ ಮರೆಯದಿರಿ. ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ,
ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಹಾಕುವ ಎಲ್ಲ ವಿಡಿಯೋಗಳನ್ನು ನೀವು ಸುಲಭವಾಗಿ ನೋಡಲು ಸಾಧ್ಯವಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು.